ಏನಿವತ್ತು ಲೋಕಸಭಾ ಚುನಾವಣೆ ಫಲಿತಾಂಶ ಬಂದಿದೆ. ಇವತ್ತು ಸಕಲೇಶಪುರ ಕ್ಷೇತ್ರದಲ್ಲಿ ಇತಿಹಾಸ ಪುಟದಲ್ಲಿ ಬರೆಯುವಂಥ ದಿನ. ಇನ್ನು ಮುಂದೆ ಯಾವುದೇ ಚುನಾವಣೆ ನಡೆದರೂ ಕೂಡ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಬಾವುಟ ಆರಿಸೋದು ಖಂಡಿತವಾಗ್ಲೂ ಸತ್ಯ. ಇವತ್ತು ನಾವು ನಮ್ಮ ಕಾಂಗ್ರೆಸ್ ಮುಖಂಡರುಗಳು ಎಲ್ಲ ಕಾರ್ಯಕರ್ತರು ಇವತ್ತು ಬರೀ ಮುರಳಿ ಮೋಹನ್ ಒಬ್ಬಂದೇ ಅಲ್ಲ, ಪ್ರತಿಯೊಬ್ಬ ಕಾರ್ಯಕರ್ತರು, ಪ್ರತಿಯೊಬ್ಬ ಕಾಂಗ್ರೆಸ್ ಮುಖಂಡರು ಎಲ್ಲರೂ ಒಗ್ಗಟ್ಟಾಗಿ ಯಾವುದೇ ಒಂದು ಭಿನ್ನಾಭಿಪ್ರಾಯ ಇಲ್ಲದೆ ಇವತ್ತು ಲೋಕಸಭೆ ಚುನಾವಣೆ ಶ್ರೇಯಸ್ ಪಟೇಲ್ ಅವರಿಗೆ ತಾವೆಲ್ಲರೂ ಕೂಡ ಮತ ಕೊಟ್ಟಿದ್ದೀರಿ. ಈ ಕ್ಷೇತ್ರದಲ್ಲಿರತಕ್ಕಂಥ ಎಲ್ಲ ನನ್ನ ಆತ್ಮೀಯ ಕಾಂಗ್ರೆಸ್ ಬಂಧುಗಳೇ, ಕಾಂಗ್ರೆಸ್ ಕಾರ್ಯಕರ್ತರೇ, ನಿಮ್ಗೆ ಯಾವತ್ತೂ ಕೂಡ ನಾನು ನಿಮ್ಮ ಸೇವಕನಾಗಿ, ನಿಮ್ಮ ಮನೆ ಮಗನಾಗಿ ನಾನು ಸದಾ ಇರ್ತೀನಿ. ಇನ್ನು ಮುಂದೆ ಯಾವುದೇ ಕಷ್ಟ ಸುಖಗಳು ಕೂಡ ನಾನು ಇರ್ತೀನಿ. ಇನ್ನು ಮುಂದೆ ಸಕಲೇಶಪುರ ಅಭಿವೃದ್ಧಿಗೆ ನಾವೆಲ್ಲ ಕೂಡ ಶ್ರಮಿಸೋಣ. ಏನು ನಮ್ಮ ಜೊತೆಯಲ್ಲಿ ಹೆಜ್ಜೆ ಹಾಕಿ ಹಗಲು ರಾತ್ರಿ ಅಲ್ಲದೆ ಏನು ಕೆಲಸ ಮಾಡಿದ್ದಾರೆ ಕಾಂಗ್ರೆಸ್ ಕಾರ್ಯಕರ್ತರು ಮುಖಂಡರುಗಳು, ಅವ್ರ ಋಣ ತೀರಿಸುವಂತ ಕೆಲಸ ನಾನು ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಇಷ್ಟು ದಿವಸ ಯಾರು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ಕೊಂಡು ಕಾಂಗ್ರೆಸ್ ಪಕ್ಷಕ್ಕೆ ದ್ರೋಹ ಬಗೆತಿದ್ರು ಅವ್ರನ್ನೆಲ್ಲ ಇವತ್ತು ದೂರ ಇಟ್ಟು ಮಾಡಿರ್ತಕ್ಕಂಥ ಚುನಾವಣೆ ಇದು. ಯಾಕೆಂದ್ರೆ ನಾವೆಲ್ಲ ಕೂಡ ನಾವು ನಮ್ಮ ಬೂತ್ನ ನೋಡ್ಕೊಬೇಕು ಅಂತ ಹೇಳಿ ನಿರ್ಧಾರ ತೆಗೆದುಕೊಂಡು ಯಾರೇ ದೊಡ್ಡವರು ಸಣ್ಣವರು ಅಂತ ವ್ಯತ್ಯಾಸ ಮಾಡದೆ ನಾವೆಲ್ಲ ಕೂಡ ನಮ್ಮ ಬೂತ್ ನಾಯಕರಾಗಬೇಕು ಅಂತ ಹೇಳಿ ನಮ್ಮ ಬೂತಲ್ಲೂ ಪ್ರತಿಯೊಬ್ಬರನ್ನು ನಾವು 146 ಬೂತ್ 285 ಬೂತಲ್ಲೂ ಒಬ್ಬೊಬ್ಬರನ್ನ ನಾಯಕರನ್ನ ಸೃಷ್ಟಿ ಮಾಡಿ ಇವತ್ತು ಎಲ್ಲ ಬೂತಲ್ಲೂ ನಾವು ಕೆಲಸ ಮಾಡಿಸಿದ್ದೀವಿ. ಇವತ್ತು ಅಲ್ಪ ಮತಗಳು ನಮಗೆ ಕಡಿಮೆ ಬಂದಿದೆ. ಮುಂದಿನ ದಿನದಲ್ಲಿ ಖಂಡಿತವಾಗ್ಲೂ ಕೂಡ ಯಾವುದೇ ಚುನಾವಣೆ ಬಂದರೆ ಮುಂದೆ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಚುನಾವಣೆ ಬರ್ತದೆ, ಪುರಸಭೆ ಚುನಾವಣೆ ಬರ್ತದೆ, APMC ಚುನಾವಣೆ ಬರ್ತದೆ, ಗ್ರಾಮ ಪಂಚಾಯತಿ ಬರ್ತದೆ. ಈ ಚುನಾವಣೆಯಲ್ಲಿ ನಾನು ಘಂಟಾಘೋಷವಾಗಿ ಹೇಳಲಿಕ್ಕೆ ಬಯಸ್ತೀನಿ, ಇನ್ನು ಮುಂದೆ ಯಾವುದೇ ಚುನಾವಣೆ ನಡೆದರೂ ಕೂಡ ಈ ಸಕಲೇಶಪುರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಹವಾ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಹಾಸನ ಲೋಕಸಭೆಯ ಫಲಿತಾಂಶ ಹೊರಬಿದ್ದ ತಕ್ಷಣ ಕೆಲವು ಜನಗಳು, ಕೆಲವು ನಾಯಕರುಗಳು ಹಾಸನ ಜಿಲ್ಲೆ ಬಿಟ್ಟು ಹೋಗೋ ಅಂತ ಪರಿಸ್ಥಿತಿ ಇವತ್ತು ಬಂದಿದೆ JDSನವ್ರಿಗೆ. ಈ ಪರಿಸ್ಥಿತಿ ಅವ್ರಿಗೆ ಯಾಕೆ ಬಂತು ಅಂದ್ರೆ, ನಮ್ಮ ಜಿಲ್ಲೆ ಒಳಗಡೆ ಮಾಡ್ತಾ ಇದ್ದ ದೌರ್ಜನ್ಯಗಳು ಏನಿದೆ, ಅವ್ರ ಅಹಂಕಾರ ಏನಿತ್ತು, ಇವತ್ತು ಅದು ಅವರಿಗೆ ಫಲಿತಾಂಶ ಕೊಟ್ಟು ನಾವು ತೋರಿಸಿದ್ದೀವಿ. ಇವತ್ತು ನೋಡಿ, 25 ವರ್ಷದ ಮುಂಚೆ ಅವ್ರಿಗೆ ಬುದ್ಧಿ ಕಲಿಸಿದ್ರು ಇದೇ ಶ್ರೇಯಸ್ ಪಟೇಲ್ ಅವ್ರ ತಾತ ಕುಡ್ಸಂಗೌಡ್ರು. ಇವತ್ತು ಅವ್ರ ಮೊಮ್ಮಗ ದೇವೇಗೌಡರು ಮೊಮ್ಮಗನಿಗೆ ಕಲಿಸ್ಬಿಟ್ಟು ಪಾಠ ಕಲಿಸಿದ್ದಾರೆ. ಇದೇ ರೀತಿ ಮುಂದಿನ ದಿನಗಳಲ್ಲೂ ನೆಟ್ಟಿಗೆ ರಾಜಕಾರಣ ಮಾಡ್ಕೊಂಡು ಎಲ್ಲರೂ ಅಷ್ಟೇ, ಎಲ್ಲ ಪಾರ್ಟಿಯವ್ರಿಗೂ ನಾನು ಹೇಳೋದು ಎಲ್ಲರಿಗೂ ಅಷ್ಟೇ, ಎಲ್ಲ MP ಆಗಲಿ MLA ಎಲ್ಲರಿಗೂ ಒಳ್ಳೆ ರೀತಿಯಲ್ಲಿ ರಾಜಕಾರಣ ಮಾಡ್ಕೊಂಡ್ರೆ ಎಲ್ಲರಿಗೂ ಎಲ್ಲಾದ್ರೂ ದಾರಿ ಸಿಗತ್ತೆ, ಎಲ್ಲರಿಗೂ ಒಳ್ಳೆತನ ಸಿಗತ್ತೆ. ಇಲ್ಲ ಅಂದ್ರೆ ಎಲ್ಲರಿಗೂ ಇದೇ ಪರಿಣಾಮ ಅಂತ ಹೇಳಕ್ ಇಷ್ಟಪಡ್ತೀನಿ. ಗೆಲುವು ದೌರ್ಜನ್ಯದ ವಿರುದ್ಧದ ಗೆಲುವು, ಅಟ್ಟಹಾಸದ ವಿರುದ್ಧದ ಗೆಲುವು. ಯಾರು ಹೆಣ್ಣು ಮಕ್ಕಳಿಗೆ ಗೌರವ ಕೊಡ್ತಾರೆ, ಹೆಣ್ಣು ಮಕ್ಕಳ ಗೆಲುವು ಇದು. ವಿಶೇಷವಾಗಿ ಏನು ಶ್ರೇಯಸ್ ಪಟೇಲ್ ಅವರ ಗೆಲುವು ಹಾಸನಕ್ಕೆ ಶ್ರೇಯಸ್ಸನ್ನ ತಂದುಕೊಡ್ತಕ್ಕಂಥ ವಿಚಾರ ಆಗಿದೆ. ಇತಿಹಾಸ ನಿರ್ಮಾಣ 30 ವರ್ಷದಿಂದ ಒಂದು ಪಕ್ಷ ಅಧಿಕಾರ ಚುಕ್ಕಾಣಿಯನ್ನು ಹಿಡಿದಿತ್ತು. ಸಕಲೇಶಪುರದಲ್ಲಿ ಆ ಅಂತರವನ್ನ ಕಡಿಮೆ ಮಾಡಿದಂತ ಕೀರ್ತಿ ಈ ಸಕಲೇಶಪುರದ ಕಾಂಗ್ರೆಸ್ ಮುಖಂಡರಾದಂಥ ಮುರಳಿ ಮೋಹನ್ ರವರು ಹಾಗೂ ಅಧ್ಯಕ್ಷರಾದಂಥ ಬೈರ್ಗುಡಿ ಚಂದ್ರಣ್ಣವರು, KPCC ಸದಸ್ಯರಾದಂಥ ಸಲೀಂ ರವರು ಹಾಗೂ ಎಲ್ಲ ಬೂತ್ ಮಟ್ಟದ ಕಾರ್ಯಕರ್ತರು, ಹೋಬಳಿ ಮಟ್ಟದ ಕಾರ್ಯಕರ್ತರು, ಕಾಂಗ್ರೆಸ್ ಕಾರ್ಯಕರ್ತರ ಗೆಲುವಾಗಿದೆ. ವಿಶೇಷವಾಗಿ ಬೆಳಗೋಡು ಹೋಬಳಿ ಇರ್ಬೋದು, ಸಕಲೇಶಪುರ ನಗರ ಇರ್ಬೋದು, ವಿಶೇಷವಾದ ಒಂದು ಅಂತರವನ್ನು ತಂದುಕೊಟ್ಟಿರ್ತಕ್ಕಂಥದ್ದು ಸಕಲೇಶಪುರ ನಗರದ ಮುಫೀಸ್ ಇರ್ಬೋದು, ಇನ್ನಿತರ ಹಲವಾರು ಜನ ಕೌನ್ಸಿಲರ್ಗಳಿರ್ಬೋದು, ಅವರ ಶ್ರಮದಿಂದ ನಾವಿವತ್ತು ಸಕಲೇಶಪುರ ಪಟ್ಟಣದಲ್ಲಿ ರಸ್ತೆಯಲ್ಲಿ ನಿಂತು ಸಂಭ್ರಮಾಚರಣೆ ಮಾಡ್ತಕ್ಕಂಥ ಇತಿಹಾಸ ನಿರ್ಮಾಣ ಆಗಿರ್ತಕ್ಕಂಥದ್ದು ಇದೆಲ್ಲ ಕಾಂಗ್ರೆಸ್ ಕಾರ್ಯಕರ್ತರ ಗೆಲುವಾಗಿದೆ. ಮುಂದಿನ ದಿನಗಳಲ್ಲಿ ಈ ಕ್ಷೇತ್ರದಲ್ಲಿ ಹಿಂದೆ 15 ವರ್ಷ ಆಡಳಿತ ಮಾಡಿದಂಥ ಶಾಸಕರಿದ್ರು. ಈಗ ಆಡಳಿತದಲ್ಲಿ ಕೇಂದ್ರದಲ್ಲಿ ಇದ್ದಂತ ಆ ಪಕ್ಷದ ಶಾಸಕರಿದ್ರು ಕೂಡ ಇವತ್ತು ಕಾಂಗ್ರೆಸ್ ಪಕ್ಷ ಹಾಸನದಲ್ಲಿ ಸಕಲೇಶಪುರದಲ್ಲಿ ಒಂದು ಹೆಚ್ಚಿನ ಮತಗಳನ್ನು ಪಡೆದು ಗೆಲುವಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಸ್ವಾಭಿಮಾನದ ಗೆಲುವಾಗಿದೆ, ಮಾನವೀಯತೆ ಗೆಲುವಾಗಿದೆ, ಮನುಷ್ಯತ್ವದ ಗೆಲುವಾಗಿದೆ. ಒಳ್ಳೆತನಕ್ಕೆ ಜನ ಒಂದು ತಕ್ಕವಾದ ಒಂದು ಪ್ರಶಸ್ತಿಯನ್ನ, ಒಂದು ಉತ್ತರವನ್ನು ಕೊಡ್ತಾರೆ ಅಂದ್ರೆ ಅದು ಶ್ರೇಯಸ್ ಪಟೇಲ್ ಗೆಲುವಾಗಿದೆ. ಎಲ್ಲ ಕಾರ್ಯಕರ್ತರಿಗೂ ಕೂಡ ಹೃದಯ ತುಂಬಿದ ಅಭಿನಂದನೆಗಳನ್ನ ಸಕಲೇಶಪುರ ಕಾಂಗ್ರೆಸ್ ವತಿಯಿಂದ ಅರ್ಪಿಸ್ತಾ ಇದ್ದೀವಿ. ಎಲ್ಲರಿಗೂ ನಮಸ್ಕಾರ. ಈ ದಿನ ಹಾಸನ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಒಂದು ಹರ್ಷ, ಒಂದು ಸಂತೋಷ, ಒಂದು ಹಬ್ಬದ ವಾತಾವರಣ ನಿರ್ಮಾಣ ಆಗಿದೆ. ಇದಕ್ಕೆ ಕಾರಣ
ಕಳೆದ 25-30 ವರ್ಷಗಳಿಂದ ಈ ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಹಾಸನ ಜಿಲ್ಲೆಯಲ್ಲಿ ಬಾರದಿದ್ದ ಮಳೆ ಬಂದಾಗ 25 ವರ್ಷಗಳ ಕಾಲ ಕಾದು ಜನ ಇವತ್ತು ಏನು ಆ ಸಂತೋಷದ ಮಳೆ ಬರ್ತಾ ಇದೆ, ಇವತ್ತು ನಮಗೆ ಆ ಒಳ್ಳೆಯ ಫಲಿತಾಂಶ ಸಿಕ್ಕಿದೆ. ಅದರ ಯಶಸ್ಸನ್ನ, ಅದರ ಏನು ಗೆಲುವನ್ನ ಇವತ್ತು ಕೊಂಡಾಡ್ತಕ್ಕಂತಹ, ಸಂಭ್ರಮಣೆ ಮಾಡ್ತಕ್ಕಂತಹ, ಸಂಭ್ರಮ ಆಚರಣೆ ಮಾಡ್ತಕ್ಕಂತಹ ಒಂದು ಪರಿಸ್ಥಿತಿಯಲ್ಲಿ ಹಾಸನ ಜಿಲ್ಲೆಯ ಕಾಂಗ್ರೆಸ್ ಕಾರ್ಯಕರ್ತರು ಇವತ್ತು ನಾವೆಲ್ಲರೂ ಕೂಡ ಇವತ್ತು ಸೇರ್ಕೊಂಡಿದ್ದೇವೆ. ಕಾಂಗ್ರೆಸ್ ಕಾರ್ಯಕರ್ತರಿಗೆ, ಕಾಂಗ್ರೆಸ್ ಅಭಿಮಾನಿಗಳಿಗೆ ಈ ಒಂದು ಗೆಲುವಿನ ಸಂದೇಶ ರವಾನೆ ಆಗಬೇಕು. ಈ ಗೆಲುವು ಸಾರ್ವಜನಿಕರ ಗೆಲುವಾಗಬೇಕು. ಈ ಗೆಲುವು ಈ ಕ್ಷೇತ್ರದ ಗೆಲುವಾಗಬೇಕು ಅಂತೇಳಿ ಆಶಾ ವ್ಯಕ್ತಪಡಿಸಿದೆ. 25 ವರ್ಷಗಳಿಂದ ಗೆಲುವು ಸಾಧಿಸಿದಂತ ಈ ಕ್ಷೇತ್ರವನ್ನ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ಬೈರ್ಮುಡಿ ಚಂದ್ರಣ್ಣ ನೇತೃತ್ವ ಹಾಗೂ ನಮ್ಮ ಈ ಕ್ಷೇತ್ರದ ಮುರಳೀಮೋಹನ್ ಅವರು ಸೋತರು ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಕಟ್ಟಲು ಯಶಸ್ವಿಯಾದಂತಹ ಶ್ರೀಯುತ ಮುರಳೀಮೋಹನ್ ರವರ ಒಂದು ಬಲಾಢ್ಯ ಸೇನೆ ಏನಿದೆ, ಯಾರ ಹೆಸರು ಹೇಳಲ್ಲ, ಎಲ್ಲ ಸೇನೆಯವರಿಂದ ಇವತ್ತು ಕಾಂಗ್ರೆಸ್ ಬಲಾಢ್ಯವಾಗಿದೆ. ನಾವು ಗೆದ್ದಿದ್ದೇವೆ. ಇನ್ನು ಮುಂದೆ ಕಾಂಗ್ರೆಸ್ ಹಿಂತಿರುಗಿ ಯಾವತ್ತೂ ನೋಡೋದಿಲ್ಲ. ಎಲ್ಲ ಜಾತ್ಯತೀತರು ಒಂದಾಗಿದ್ದೇವೆ. ನಾವೆಲ್ಲ ಕಾಂಗ್ರೆಸ್ ಪರವಾಗಿರ್ತೀವಿ. ಕಾಂಗ್ರೆಸ್ ಪಕ್ಷಕ್ಕೆ ಭಾರತ್ ಮಾತಾ ಕಿ, ಕಾಂಗ್ರೆಸ್ ಪಾರ್ಟಿಗೆ. ಇದು ರಾಮ ಮತ್ತೆ ರಾವಣರ ಮಧ್ಯೆ ನಡೆದ ಯುದ್ಧ. ಈ ಯುದ್ಧದಲ್ಲಿ ರಾವಣ ಸೋತಿದ್ದಾನೆ. ರಾವಣ ಅಂದ್ರೆ ರೇವಣ್ಣ ಮತ್ತೆ ರೇವಣ್ಣನ ಮಕ್ಕಳು ಎಲ್ಲರಿಗೂ ನಮ್ಮದೊಂದು ಧಿಕ್ಕಾರ ಇದೆ. ಅವರು ಸೋತಿದ್ದಾರೆ. ಈ ವಿಚಾರದಲ್ಲಿ ಬಂದಂತ ಸಂದರ್ಭದಲ್ಲಿ ಬಿಜೆಪಿಯವರು ಏನು ಅನಿಷ್ಟಗಳು, ಬಿಜೆಪಿಯವರು ಕೋಮುವಾದಿಗಳು, ಜೆಡಿಎಸ್ನವರು ವಿಕೃತ ಕಾಮಿಗಳು. ಇವರಿಬ್ಬರನ್ನು ಸೋಲಿಸಿದಂತ ಕೀರ್ತಿ, ಹಾಸನದ ಮರ್ಯಾದೆಯನ್ನು ಉಳಿಸಿದಂತ ಹಾಸನದ ಜನತೆಗೆ ನನ್ನ ವಂದನೆಗಳನ್ನು ಅರ್ಪಿಸುತ್ತೇನೆ. ನಮ್ಮ ಲೋಕಸಭಾ ಅಭ್ಯರ್ಥಿಯಾದ ಶ್ರೇಯಸ್ ಪಟೇಲ್ ಅವರು ಇವತ್ತು ಲೋಕಸಭೆಯಲ್ಲಿ ನಿಂತಿದ್ದು, ಇವತ್ತು ಮತದಾನ ಕೌಂಟ್ ಆಗಿ ಇವತ್ತು ನಾವು ಜಯಗಳಿಸುತ್ತೇವೆ. ಇದನ್ನು ನಾವು 25-30 ವರ್ಷದಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಇವತ್ತಿನವರೆಗೂ ಅಧಿಕಾರ ಇಲ್ಲದಲ್ಲಿದ್ದಂಥ ಇದರಲ್ಲಿ ನಾವು ಗೆದ್ದಿರೋದು ಭಾರಿ. ಎಲ್ಲ ನಮ್ಮ ಜೊತೆ ಇರುವವರಿಗೂ, ನಮ್ಮ ಸ್ನೇಹಿತರು ಹಾಗೂ ನಮ್ಮ ಎಲ್ಲ ಇವರಿಗೂ ನಮಗೆ ಸಂತೋಷ ತಂದಿದೆ. ಇನ್ನು ಮುಂದೆ ನಮ್ಮ ಸಕಲೇಶ್ಪುರದಲ್ಲಿ ಸ್ವಲ್ಪ ಕೆಲಸ ಮಾಡೋಂಥ ಧೈರ್ಯ ಬಂದಿದೆ. ಈ ಹಿಂದೆ ನಡೀತದಂಥ ದುರಾಡಳಿತಕ್ಕೆ ಕಡಿವಾಣ ಹಾಕೋಕ್ಕಾಗಿ ಇವತ್ತು ನಮ್ಮ ಸಕಲೇಶ್ಪುರದಲ್ಲಿ ಶ್ರೇಷ್ಠರನ್ನು ಗೆಲ್ಲಿಸಿ ಇದು ನಮಗೆ ಜಯ ತಂದುಕೊಟ್ಟಿದೆ. ನಾವು ಇನ್ನು ಮುಂದೆ ಎಲ್ಲರದ್ದು ಕೆಲಸಗಳನ್ನ ಈ ಕ್ಷೇತ್ರದಲ್ಲಿ ಮಾಡಿಕೊಂಡು ನ್ಯಾಯಬದ್ಧವಾಗಿ ಇವತ್ತು ನಾವೆಲ್ಲರಿಗೂ ಬಡವರಿಗೆ ಏನೇನು ಸಹಾಯ ಆಗಬೇಕು, ಮನೆಗಳಿರ್ಬೋದು, ನೀರಿರ್ಬೋದು, ಅವ್ರಿಗೆ ಬೇಕಾದಂಥ ವಿದ್ಯಾಭ್ಯಾಸಕ್ಕೆ ಬೇಕಾದಂಥ ಸೌಲಭ್ಯಗಳಿರ್ಬೋದು, ಎಲ್ಲವನ್ನು ಮಾಡಿಕೊಡ್ತಾ ನಾವು ಈ 5 ವರ್ಷಗಳನ್ನ ನಾವು ಭಾರಿ ಸ್ಪಷ್ಟವಾಗಿ ನಾವು ಮಾಡ್ತೇವೆ ಅಂತೇಳಿ